ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು. ನೋಡೋಣ, ನಾನು ಮತ್ತು ಅಂಜು ಹೋಗ್ತಾ ಇದ್ದೀನಿ. ಇವಾಗ ಆಲ್ರೆಡಿ 1ಗೆ ಇನ್ನೂ 10 ಮಿನಿಟ್ಸ್ ಬಾಕಿ ಇದೆ. ಸೊ ಅವಳು ಇಲ್ಲಿ ಯಲಹಂಕ ಬಂದಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಕ್ಯಾಬ್ ಬುಕ್ ಎಲ್ಲ ಮಾಡೋಷ್ಟರಲ್ಲಿ ಅದೇ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಕ್ಯಾಬು ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಹೋಗ್ತಾ ನಾನು ಕೂಡ ನಿಮಗೆ ಮಾಲ್ ಆಫ್ ಏಷ್ಯಾ ಹೆಂಗಿದೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಹಾಗೆಯೇ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಬೇಕು, ಬರ್ಡೇ ಶಾಪಿಂಗ್. ಸೊ ಇದು ಬರ್ಡೇ ಶಾಪಿಂಗ್ ಅಂತ ಅಲ್ಲ, ನೋಡೋಣ. ಹಾಗೆ ಗಾಯ್ಸ್, ನಮ್ಮ ಅಣ್ಣ ನನಗೆ 30,000 ಹಾಕಿದ್ದಾನೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಓಕೆ, ಸೊ ಅದನ್ನ ಶಾಪಿಂಗ್ ಮಾಡೋಣ. ಶಾಪಿಂಗ್ ಮಾಡ್ತೀನಿ. 30K ಹಾಕಿದರೆ ಆಮೇಲೆ ಇವಳು 3 ನಾಮ ಹಾಕಿಸ್ತಾಳೆ ಅವ್ರಿಗೆ. ಬನ್ನಿ. ಸೊ ಅವ್ನು ಮತ್ತೆ ರಿಟರ್ನ್ ಅವ್ನು ಕೇಳ್ಬಿಟ್ರೆ ಕೇಳಕ್ಕೂ ಮುಂಚೆ ಅವ್ನಿಗೆ ರಿಟರ್ನ್ ಹಾಕ್ಬೇಕಾಗತ್ತಲ್ಲ, ಅದಕ್ಕೆ ಮುಂಚೆ ಶಾಪಿಂಗ್ ಮಾಡ್ಕೊಂಡ್ಬಿಡೋಣ. ಬನ್ನಿ. खत्म, बाय बाय, टाटा, गुड बाय, गया. ಬನ್ನಿ ಗೈಸ್. ಸೊ ಗೈಸ್, ಇವಾಗ ಮನೆಯಿಂದ ಹೊರಟ್ವಿ ನಾವು ಕೂಡ. ಇಲ್ಲಿಂದ ನಮ್ಮ ಮನೆಯಿಂದ ಮಾಲ್ ಆಫ್ ಏಷ್ಯಾ ಎಷ್ಟು ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ರೀಚ್ ಆದ್ವಿ. ಇವಾಗ ನನ್ನ ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ದೀನಿ. ಅವಳು ಚಿಕ್ಕಬಳ್ಳಾಪುರದಿಂದ ಬರಬೇಕು, ಆನ್ ದ ವೇ ಇದ್ದಾಳೆ. ಅವಳು ಬಂದ್ಮೇಲೆ ಒಳಗಡೆ ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು, ಬರ್ಡೇ ಶಾಪಿಂಗ್. ಅವಳ ಬರ್ಡೇ ಕೂಡ ಜಾನ್ವರಿಲಿ ಇದೆ, ನನ್ನ ಬರ್ಡೇ ಕೂಡ ಜಾನ್ವರಿಲಿ ಇರೋದು. ಸೊ ಇಬ್ರು ಶಾಪಿಂಗ್ ಮಾಡೋಣ. ಹಾಗೆ 1 ಇಯರ್ ಮೇಲೆ, ಐ ಥಿಂಕ್ 1 ಇಯರ್ 2 ಇಯರ್ಸ್ ಆಯ್ತು ಅನ್ಸುತ್ತೆ ನಾನು ಅವಳನ್ನ ಮೀಟ್ ಆಗಿ. 2 ಇಯರ್ಸ್ ಆದ್ಮೇಲೆ ಮೀಟ್ ಆಗ್ತಿದೀವಿ. ನೋಡೋಣ ಏನೇನ್ ಮಾಡ್ತೀವಿ ಇವತ್ತಿನ ಒಂದು ಕಂಪ್ಲೀಟ್ ವ್ಲಾಗ್. ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಿ. ಹಾಗೇನೆ ನನ್ನ ಜೊತೆ ನೀವು ಬನ್ನಿ. ಕಾಫಿ ಆರ್ಡರ್ ಮಾಡಿದ್ದೀನಿ. ಕಾಫಿ ಕುಡಿಬೇಕು, ಹಂಗೆ ಶಾಪಿಂಗ್ ಇದೆ, ಶಾಪಿಂಗ್ ಮಾಡಬೇಕು. ತುಂಬ ಕೆಲಸ ಇದೆ, ಹಾಗೆ ವೇಟ್ ಮಾಡ್ತಿದ್ದೆ. ಗೈಸ್, ಏನಾಯಿತು ಗೊತ್ತಾ, ನಂದು ಹೊಸದು ಟೈಟಾನ್ ವಾಚು. ಇದು ನನ್ನ ಹತ್ರ ಇರೋವಂಥ ಒಂದು ಕಾಸ್ಟ್ಲಿ ವಾಚಲ್ಲಿ ಇದು ಒಂದು. ಸೊ ನನಗೆ ಇದ್ರದ್ದು ಏನು ಹೇಳ್ತಾರೆ, ಇದು ಬಿದ್ದು ನೋಡಿ, ಎತ್ತಿಟ್ಬಿಡ್ಲಾ? ಇಲ್ಲಿ ನೋಡಿ, ಹಿಂಗಾಗಿದೆ. ಇವಾಗ ಇದ್ರದ್ದು ಸ್ಕ್ರೂ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇದನ್ನೇನೋ ಕೊಟ್ಟಿದ್ದೀನಿ ಇದಕ್ಕೆ. ನಂದು ಫಸ್ಟ್ ಬ್ರ್ಯಾಂಡೆಡ್ ವಾಚಲ್ಲಿ ಇದು ನನ್ನ ಫಸ್ಟ್ ವಾಚ್ ಗೈಸ್. ಆಲ್ರೆಡಿ ಎಷ್ಟು ಬಿಲ್ ಆಗಿದೆ. ಒಂದು ಕ್ಯಾಪಿಚಿನೋ ತೊಗೊಂಡಿದ್ದೀವಿ, ನೋಡಿ ಎಷ್ಟಿದೆ ಬಿಲ್ಲು. 261 ರುಪೀಸು ಲಾರ್ಜ್ ಹಾಟ್ ಕ್ಯಾಪಿಚಿನೋ. ಆಮೇಲೆ ಒಂದು 38 ರುಪೀಸ್ದು ವೆನಿಲಾ ಸಿರಪ್ಪು ಪ್ಲಸ್ 3. ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂದರೆ 315 ರುಪೀಸ್ ಆಗಿರೋದು. ಮೇಡಮ್ ಅವರು 5 ರೂಪಾಯಿ ಇಟ್ಕೊಂಡ್ಬಿಟ್ಟಿದ್ರು ಅವರು ಚೇಂಜ್ ತೊಗೊಂಬರೋಕೆ. ಚೇಂಜ್ ಕೊಟ್ರಾ? 10 ರೂಪೀಸ್ ಕೊಟ್ಟು. ಯಾಕಂದರೆ ಅದೇ 5 ರೂಪಾಯಿ ನಿಮ್ಮ ಜೀವನ ಉದ್ಧಾರ ಮಾಡೋದು. ಏನು ಬರುತ್ತೆ? ಉದ್ಧಾರ ಮಾಡುತ್ತಾನೆ ಇರುತ್ತೆ. ಹೌದು, ಅದು ಕರೆಕ್ಟ್. ನಾನು ಹೇಳ್ದಂಗೆ ನಾನು ಎಲ್ಲೇ ಹೋದು ಡಿಫ್ರೆಂಟಾಗಿ ಏನಾದರೂ ನಾನು ಟೇಸ್ಟ್ ಮಾಡ್ತಾ ಇರ್ತೀನಿ. ಹಂಗೆ ಇವಾಗ 3rd ವೇವ್ ಕಾಫಿ ನಾನು ಕುಡಿದಿದ್ದೀನಿ. ಅದು ಈ ಮಾಲಲ್ಲಿ, ಅದು ಮಾಲ್ ಆಫ್ ಏಷ್ಯಾದಲ್ಲಿ ಕುಡಿತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೋ ಏನೋ. ಒಂದು 10 ಮಿನಿಟ್ ಕಾಫಿ. ಕ್ಯಾಪಿಚಿನೋ ಬಂತು. ಕೇಕಲ್ಲಿ ಬರುತ್ತೆ. ಶುಗರ್ಗೆ ಕಟ್ ಮಾಡಿ ಇಕ್ಕಿದ್ದೀನಿ ತಾಯಿ. ಹಾಕಿ ಗೈಸ್, ನೋಡಿ ಕ್ಯಾಪಿಚಿನೋ ತೊಗೊಂಡಿರೋದು. ಇದರಲ್ಲಿ ಏನಿದೆ, 315 ರುಪೀಸ್ ಕೊಟ್ಟಿರೋದು ನಾವು. 315 ರುಪೀಸ್. ಅಪ್ಪ, ದುಡ್ಡಿಗೆ ಬೆಲೆ ಇಲ್ಲ.
ನೆಟ್ವರ್ಕ್ ಬರ್ತಾ ಇಲ್ಲ, ಅವಳಿಗೂ ನೆಟ್ವರ್ಕ್ ಸಿಗ್ತಿಲ್ಲ. ಇಲ್ಲಿ ಅವಳನ್ನ ಹುಡುಕ್ತಾ ಇದ್ದೀನಿ, ಅವಾಗಿಂದ ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ. A few moments later, 2000 years later, one eternity later. After a long time. So guys, ಇಷ್ಟೊತ್ತು ಅವಳನ್ನ ಹುಡುಕಿದ್ದೀನಿ, ಮೇಲಿಂದ ಕೆಳಗೆ ಫೈನಲಿ ಸಿಕ್ಕಿದ್ಲು. ನೋಡಿ ನಮ್ಮ ಯಶು ಬಂದ್ರು, ಅವಾಗಿಂದ ಹೇಳ್ತಾ ಇದ್ದೆ ಚಿಕ್ಕಬಳ್ಳಾಪುರ. ಸೊ ಅವಾಗಿಂದ ಹೇಳ್ತಾ ಇದ್ದಿದ್ದು ನಾನು, ಅವಾಗ ಹೇಳ್ತಾ ಇದ್ದೆ ಏನಂತ, ಯಶು ಬರ್ತಿದ್ದಾಳೆ. ಒಂದು 2 years ಆಗಲಿಲ್ಲ ನಾನು ಮೀಟಾಗಿ. ಸೊ 2 years ಆಗಿದೆ ನನ್ನ ಮೈಕ್ ಹಾಕೊಂಡಿದ್ದೆ ಸ್ಟುಡಿಯೋ ಹೋದಾಗ. ಹಾಂ. ಸೊ ಗೈಸ್ ತುಂಬ ದಿನ ಆದಮೇಲೆ ಇವಳನ್ನ ಮೀಟ್ ಆಗಿದ್ದು. ಹಾಯ್ ಹೇಳು ಬರುತ್ತೆ. ಹಾಯ್. ಸೊ ನಾನು ನೆಕ್ಸ್ಟ್ ಸಿಗ್ತೀನಿ, ಶಾಪಿಂಗ್ ಬೇರೆ ಮಾಡಬೇಕು, ಅವಾಗ ಸಿಗ್ತೀನಿ. ನೋಡಿ ಹಿಂಗಿದೆ ಇದೆಲ್ಲ, ಬೇರೆ ಯಾವ ಮಾಲಲ್ಲಿ ಇಲ್ಲ, ಇದೊಂದೇ ಮಾಲಲ್ಲಿ ಇರೋದು. ಸೊ ಗೈಸ್, ಇವಾಗ ನಾವು ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಅಲ್ಲೇನು ತಿಂತೀವಿ ತೋರಿಸ್ತೀನಿ ಬನ್ನಿ. ಮೈಕಿಲ್ಲ ಆಕ್ಚುಲಿ. ಒಂದಲ್ಲ 20 ಎಲ್ಲೆಲ್ಲಿ ಹೋಗಿ ಬಂದ್ವಿ ನಾವು. ಡಾಮಿನೋಸ್, ಪಿಜ್ಜಾ ಹಟ್ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಓಡಾಡಿ ಕೊನೆಯಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ KFCಗೆ ಬಂದಿರೋದು ಇವಾಗ ಜಸ್ಟ್ ನಾವು. ಸೊ ಗೈಸ್ ಏನಾಯ್ತು ಗೊತ್ತಾ, ಒಂದಲ್ಲ 20 ಎಲ್ಲೆಲ್ಲಿ ಹೋಗಿ ಬಂದ್ವಿ ನಾವು. ಡಾಮಿನೋಸ್, ಪಿಜ್ಜಾ ಹಟ್ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಓಡಾಡಿ ಕೊನೆಯಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ KFCಗೆ ಬಂದಿರೋದು ಇವಾಗ ಜಸ್ಟ್ ನಾವು. UPI ವರ್ಕ್ ಆಗ್ತಾ ಇಲ್ಲ. ಎಷ್ಟು ಮಾತಾಡ್ತಾರೆ ಹೇಳು ಎಷ್ಟು. 1 hour ವೇಟ್ ಮಾಡ್ತಿದ್ದೀವಿ. ನನ್ನ ವಾಯ್ಸ್ ನೀನು ಮಾತಾಡೋ, ಕೇಳಿಸೋ ಥರ ನಾನು ಮಾಡ್ತೀನಿ. ಸೊ ಗೈಸ್ ಏನಾಯ್ತು ಅಂತಂದರೆ, ಫೈನಲಿ ನಮಗೆ ಕ್ಯಾಶ್ ತೊಗೊಂಬಂದಿದ್ದು ಈ ಟೈಮನ್ನು ಓಕೆ ಕ್ಯಾಶ್ ತೊಗೊಂಬಂದಿರೋದಕ್ಕೆ ಬಚಾವಿಲ್ಲ ಅಂತಂದಿದ್ರೆ ಇವತ್ತೇನು ತಿಂದಿರ ಹಂಗೆ ಓಡ್ತಿದ್ದೀವಿ. 3 to 6 ನಮ್ಮ ಹುಡುಗಿ ಬರ್ತಾ ಇದ್ದಾಳೆ ನೋಡಿ. ಹಾಂ, ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದೆ. ತಗೊಳ್ಳಿ ಮೇಡಮ್. ಸೊ ಗಾಯ್ಸ್, ಅಂಜು ಏನು ತೊಗೊಂಡಿದ್ದಾಳೆ, ಏನೋ ತೊಗೊಂಡಿದ್ದಾಳೆ. ಏನದು? ಚಿಕನ್ ಕ್ರಿಸ್ಪಿ ಬರ್ಗರ್ ಒಂದು, ನಾನೊಂದು ವೆಜ್ ಬರ್ಗರ್ ತೊಗೊಂಡಿದ್ದೀನಿ. ಇವಳು ಸೊ ಗೈಸ್ ಅಲ್ಲಿ ಯಾವುದೋ ಮಾಲ್ ಆಫ್ ಏಷ್ಯಲ್ಲಿ ಫುಲ್ಲು ಏನೋ ನೆಟ್ವರ್ಕ್ ಇಶ್ಯೂ ಏನೋ ಗೊತ್ತಿಲ್ಲ, UPI ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ತುಂಬ ಕಡೆ ಹೋಗಿ ಇದು ಎಲ್ಲಿ ಡಾಮಿನೋಸ್ ಹೋದ್ವಿ ಮತ್ತು ಪಿಜ್ಜಾ ಹಟ್ ಹೋದ್ವಿ, ಎಲ್ಲೂ ಕೂಡ ನಮಗೆ ಅದು 1 hour ವೇಟ್ ಮಾಡಬೇಕಿತ್ತು. ಇನ್ನು ನಾವು UPI ಯೂಸ್ ಮಾಡೋಕ್ಕಾಗಲಿಲ್ಲ. ಕೊನೆಗೂ ಹಂಗೆ ಕ್ಯಾಶ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಕೊಟ್ಟು ತಿನ್ಕೊಂಡು ಬಂದ್ವಿ. ಗೈಸ್ ಏನೋ ಗೊತ್ತಾ, ಇವಳು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಯಶು ಅಂತ. ಸೊ ಇವಳು ಕೂಡ ಕುಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಇವಳ ಹತ್ರನೇ ಅಡುಗೆ ಮಾಡಿಸ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಎಲ್ರಿಗೂ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾಳೆ. ಆಮೇಲೆ ಅಷ್ಟಲ್ಲಿ ಕಿಡಿಸ್ಕೊ ಬಕೆಟ್ ಇಕ್ಕದವ್ರಲ್ಲ. मारो मुझे, मारो मारो मुझे, मारो मारो. ಲಾಸ್ಟಲ್ಲಿ ಎಲ್ರಿಗೂ ಇವಳಿಗೆ ಯಾರಿಗೆ ಏನೇ ಬಂದರೂ ಓಡೋಗ್ತಾಳೆ. ಬಟ್ ಕೊನೆಗೆ ಎಲ್ಲಿಡ್ಬೇಕು ಅಲ್ಲಿ ಇಟ್ಬಿಡ್ತಾಳೆ. ಬರೀ ಇಂಥದೇ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಲ್ಪ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊ. ಆದಷ್ಟು ಸ್ವಲ್ಪ ಇಷ್ಟ ಬಂದಂಗೆ, ಆಲ್ರೆಡಿ ಅವ್ಳು ಇಷ್ಟ ಬಂದಂಗೆ ಅವಳು ಲೈಫ್ ಲೀಡ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಸುತ್ತಾಳೆ, ಚೆನ್ನಾಗಿ ತಿರ್ತಾಳೆ, ಮುಂದಾಸಾಗಿದ್ದೀನಿ. ತುಂಬ ಚೆನ್ನಾಗಿ ಸುತ್ತಾಳೆ, ಚೆನ್ನಾಗಿ ತಿರ್ತಾಳೆ, ಮುಂದಾಸಾಗಿದ್ದೀನಿ. ನನ್ನ ಬಗ್ಗೆ ಹೇಳೋದು ಮಹಾ ಏನು ಬಿಂದಾಸು, ಕಲ್ತ್ಕೋಬೇಕು ಇವ್ರ ಹತ್ರ ನೋಡ್ಕೊಂಡು ಕಲ್ತು ಸೇಮ್ ಇದೇ ಥರ ಆಗಬೇಕು ಅಂತ
ಇನ್ಮೇಲೆ ನೀನು ಏನಂತಾರೆ ಮೋಟಿವ್ ಇನ್ಸ್ಪಿರೇಷನ್ ಆಗಿ ತಗೋತೀನಿ. ಇಷ್ಟೆಲ್ಲ ಚೆನ್ನಾಗಿ ಅಲ್ಲ ನನಗೆ ಗೊತ್ತಿಲ್ಲ ತಿರ್ಗೋದು ಆರಾಮಾಗಿ ಎಂಜಾಯ್ ಮಾಡೋದು, ಏನು ಯೋಚನೆ ಮಾಡ್ದಿರಾ, ಟ್ರಿಪ್ಸ್ ಅದು ಇದು ತಿನ್ನೋದು ತಿರ್ಗೋದು ಮಾಡೋದು, ಇವಾಗ ಒಂದು ಬ್ಲಾಗ್ಸ್ ಎಲ್ಲ ಆರಾಮಾಗಿದೆ. ಈ ಥರ ಬಿಂದಾಸಾಗಿರ್ಬೇಕು ಲೈಫ್. ಇಷ್ಟ ಬಂದಂಗೆ ಬರ್ಬೋದು, ಇಷ್ಟ ಬಂದಂಗೆ ಬದುಕಬೇಕು. ಯಾರ್ದೋ ಒಬ್ರದ್ದು ಕಂಟ್ರೋಲಲ್ಲಿ ಇರಬಾರ್ದು. मुझे मारो मारो नहीं ये मजाक हो रहा है एक सेकंड यार ಏನು ಇಷ್ಟ ಆಗುತ್ತೋ ಅನ್ನೋತೀನಿ. ಯಾವುದಾದ್ರು ಏನು ಹೇಳ್ತಾರೆ ದುಡ್ಡು ದುಡ್ಡು ಇರುತ್ತೆ ಆಮೇಲೆ ಇವಾಗ ಏನಾದರೂ ಜೋರಾಗಿ ಹೇಳೋದನ್ನ ಇವತ್ತು ದುಡ್ಡು ಇರುತ್ತೆ ಹೋಗುತ್ತೆ. ಬಟ್ ಇವಾಗಿನ ಟೈಮ್ ಇರಲ್ಲ. ಎಕ್ಸಾಂಪಲ್ ನಾವಿಬ್ರು 2 years ಆದಮೇಲೆ ಇವತ್ತೇ ಸಿಕ್ಕಿರೋದು. ಬಟ್ ಎಷ್ಟು ಮಾತಾಡ್ತೀವಿ ಅಂದರೆ ಬಂದಾಗಿಂದ ತುಂಬ ಕಡೆ ಶಾಪಿಂಗ್ ಮಾಡೋಕ್ಕಂತ ಹೋದ್ವಿ. ಬಟ್ ಅಲ್ಲಿನ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಇವಾಗ ಫೈನಲ್ ಆಗಿ KFC ಇದ್ದೀವಿ, ತಿಂತಾ ಕೂತಿದ್ದೀವಿ. ತಿನ್ನೋದಾಯ್ತು. ಯಾವಾಗ ಸ್ಟಾರ್ಟ್ ಆಗಿತ್ತು? 2017 ನಾವು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು. ಅದಾದ ನಾವು 16ಇಂದಾನೇ ಇದ್ವಿ. 17 ನಾನು ಜಾಯ್ನ್ ಆಗಿದ್ದು. ಫಸ್ಟ್ ಇಯರ್ ಮಾತಾಡ್ಸಿದ್ದು. ಫಸ್ಟ್ ಇಯರಲ್ಲಿ ನಾನು ಡಿಪ್ಲೊಮಾ ಮುಗಿಸ್ಕೊಂಡು ಬಂದಿರೋದಲ್ಲ. ಅವರೇ ಮಾತಾಡ್ಸ್ಬೇಕು ಇವರೇ ಮಾತಾಡ್ಸ್ಬೇಕಿಲ್ಲ, ಇಬ್ರು ಮಾತಾಡಿಸ್ತೀವಿ. ಆ್ಯಕ್ಚುಲಿ ನಾವು ಹೆಂಗೆ ಫ್ರೆಂಡ್ಸ್ ಆದ್ವಿ? ಮೋಸ್ಟ್ಲಿ ವಿದ್ಯಾ ಜೊತೆ ಇದ್ರೆ ನಾನು ಹಾಂ ವಿದ್ಯಾ ಎಲ್ಲ ಇದ್ದರೆ ವಿದ್ಯಾ ನಾನು ಇದ್ವಿ. ಸೊ ಹಾಗೆ ಫ್ರೆಂಡ್ಶಿಪ್ ಆಗ್ತಾ ಆಮೇಲೆ ಲಾಸ್ಟ್ 2 years ಬ್ಯಾಕ್ ಸಿಕ್ಕಿದ್ವಿ. ಅವಾಗ ಪೂಜಿತಾ, ನಾನು, ನೀನು ಮತ್ತು ಯಾರ್ಯಾರು 3 ಜನ ಹೋಗಿದ್ವಿ. ಬೇರೆ ಕಡೆ ಹೋಗಿದ್ವಿ ಸುತ್ತಾಡ್ಕೊಂಡು. ಫೈನಲ್ ಆಗಿ 2022 ಮುಗಿದ್ಮೇಲೆ 2024 ಎಂಡಲ್ಲಿ ಬಂದಿರೋದು ಮತ್ತೆ ಇವರು. ಎಸ್. ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ? ಇದೇನಿದು ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಆಗಲ್ಲ ಅಂತಲ್ಲ. ಬಟ್ ನಾನು ಹೇಳೋದು ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡಿ ಅಂತ ಅಷ್ಟೇ. ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡಬೇಕು. ಇರೋದು ಇಲ್ಲದೆ ಇರೋದನ್ನ ಟೆನ್ಷನ್ನ ತಗೊಳ್ದಿರ ಆರಾಮಾಗಿ ಓಡಾಡಿಕೊಂಡು ಚೆನ್ನಾಗಿ ತಿನ್ನಿ, ಕೈ ತುಂಬ ಕೆಲಸ ಮಾಡಿ, ಮಿಕ್ಕಿರೋ ಟೈಮ್ ಎಂಜಾಯ್ ಮಾಡಿ ಅಷ್ಟೇ. ಇಷ್ಟು ಹೇಳ್ತಾ ಹಂಗೇನೆ ಅದಕ್ಕೆ ತಕ್ಕಂತೆ ಎಂಜಾಯ್ ಮಾಡಬೇಕು. ದುಡ್ದು ಅದನ್ನು ಸೇವಿಂಗ್ಸು ಇರಬೇಕು, ಇರಬಾರ್ದು ಅಂತಲ್ಲ. ಬಟ್ ದುಡ್ಡೇ ಜೀವನ ಆಗಬಾರ್ದು. ಹೋಗ್ತಾ ಇದ್ದೀವಿ ಗೈಸ್. ಮಾಲ್ಗೆ ಒಂದು ಬಾಯ್ ಹೇಳ್ತಾ ಮಾಲ್ನ ಎಕ್ಸಿಟ್ ಆಗ್ತದೆ. ಮಾರ್ನಿಂಗ್ ಬಂದಿದ್ದು ಆಫ್ಟರ್ನೂನ್ ಬಂದಿದ್ದು. ಇವಾಗ ಕತ್ಲಾಗಿದೆ ನೋಡಿ. ಎಲ್ಲರೂ ಮನೆಗೆ ಓಡ್ತಾ ಇದ್ದಾರೆ. ಮನೆಯಿಂದ 100 ಕಾಲ್ ಬರ್ತಾ ಇದೆ. ಇವಳಿನ್ನ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಮಂಜುಗಂತೂ ಫೋಟೋಸ್ ವಿಡಿಯೋಸ್ ಮಾಡಿ ಸಾಕ. ಮಾಲ್ ಆಫ್ ಏಷ್ಯಾ ಅಂತ ಇಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಏನಾಯಿತು ಅಂತಂದರೆ ತುಂಬ ದೂರದಿಂದ ಬರ್ತಾರೆ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಲಿಲ್ಲ. ಬಟ್ ಪುಣ್ಯಾತ್ಮ ಏನು ಮಾಡಿದೆ ಅಂದರೆ ಕಣ್ಮುಂದನೇ ಹೋದ. ಅಟ್ಲೀಸ್ಟ್ ಕಾಲ್ ಪಿಕ್ ಮಾಡಿ ಮುಂದೆ ನಿಲ್ತೀನಿ ಅಂತಲೂ ಹೇಳಿಲ್ಲ, ಏನಿಲ್ಲ. ಸಡನ್ನಾಗಿ ಆಟೋನ ಕ್ಯಾನ್ಸಲ್ ಮಾಡ್ದೆ. ಸೊ ಹಾಗೇ ನೀವು ಒಬ್ರಿಗೆ ಒಳ್ಳೇದನ್ನು ಬಯಸಿದ್ರೆ ಅದು ರಿಟರ್ನ್ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೇನೆ ಅದು ಇವಾಗ ಲೈವ್ ಎಕ್ಸಾಂಪಲ್ ನಾನೇ. ಸೊ ಒಳ್ಳೇದನ್ನ ಜಸ್ಟ್ ಇವಾಗ ನಮ್ಮ ಕಣ್ಮುಂದೆನೇ ಪಾಸ್ ಆಯಿತು. ಅವಳು ಅವಾಗಲೇ ಬಂದಿರೋ ಆಟೋನ ಹತ್ತ ಅಂತಂದರೆ ಬೇರೆ ಆಟೋದವ್ರಿಗೆ ಮೋಸ ಮಾಡೋದಕ್ಕೆ ಅಂದ್ಬಿಟ್ಟು ಅಲ್ಲೇ ಕಾಯಿಸ್ಕೊಂಡು ನಿಲ್ಸ್ಕೊಂಡು ನನ್ನ ನೋಡಿದ್ರೆ ಅವ್ರು ನಮಗೆ ಚಂಬಿಟ್ಬಿಟ್ಟು ಹೋದ್ರು. ಎಲ್ಲರೂ ಅಷ್ಟೇ ಗೈಸ್. ಓಕೆ ಗಾಯ್ಸ್, ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್.